ಸಿನಿಮಾ ರಿಲೀಸ್ ಆಗಿ ಏನು ಹೇಳೋಂಗಿಲ್ಲ, ಫುಲ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ದೀರಾ, ಆಡಿಯನ್ಸ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ಹೇಳಿ ನೀವು ಎಷ್ಟು ಖುಷಿ ಇದ್ದೀರಾ? ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಫಸ್ಟ್ ಡೇ ಫಸ್ಟ್ ಶೋ. ಸೊ ಅದು ಅಂದರೆ ಲೈಕ್ ಫ್ಯಾನ್ಸ್ ಜೊತೆ ಕೂತ್ಕೊಂಡು ನೋಡೋ ಕ್ರೇಜೇ ಬೇರೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಹೋಗಿ ಒಂದು ಫ್ಯಾನ್ ಇದನ್ನು ನಾವು ಕ್ರೇಜ್ನ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇವತ್ತು ನಮ್ಮ ಮೂವಿಗೆ ಜನ ಬಂದು ಅಷ್ಟು ಖುಷಿಯಿಂದ ಅಷ್ಟು ಪ್ರೀತಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಅದು ಅಂದರೆ ಲೈಕ್ ನೋಡಬೇಕಾದ್ರೆ ಯಾವ ಒಂದೊಂದು ಸೀನು ಏನಾಗುತ್ತೆ ಅಂದರೆ ಹಾರರ್ ಸಸ್ಪೆನ್ಸ್ ಇರೋದ್ರಿಂದ ಸೊ ಫಸ್ಟ್ ಹಾಫು ಅವರು ಕಾಮಿಡಿಯಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಸಸ್ಪೆನ್ಸ್ ಹೋಗುತ್ತೆ. ಸೊ ಅದಾದಮೇಲೆ ನಮ್ಮ ಪೋರ್ಷನ್ ಏನಿದೆ ಇಂಟ್ರಲ್ ಆದ್ಮೇಲೆ ಬರೋದು, ಅದಂತೂ ಸೀಟ್ ಎಡ್ಜ್ ಮೇಲೆ ನಿಂತ್ಕೊಂಡು ಜನ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಹೇಳೋಕ್ಕೆ ಅದು ಪದಗಳೇ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವನ್ ನಾವು ಮೇಕಿಂಗ್ ಸಿನಿಮಾಕ್ಕಿಂತ ಸೇಲಿಂಗ್ ಸಿನಿಮಾ ತುಂಬ ಟಫ್ ಆಗಿದೆ ಆ್ಯಕ್ಚುಲಿ. ಸೊ ರಿಲೀಸ್ ಮಾಡ್ತೀವಿ, ಜನ 100% ಬರ್ತಾರೆ, ಬಟ್ ತಡ ಆಗ್ಬೋದು. ಯಾಕಂದರೆ ರಿವ್ಯೂ ಜನರ ಒಂದು ಮೌತ್ ಪಬ್ಲಿಸಿಟಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನ ನೋಡಿರ್ತಾರೆ, ಬಟ್ ರಿವ್ಯೂ ಇವಾಗ ಮೌತ್ ಪಬ್ಲಿಸಿಟಿ ಈಗ ನೀವೇ ಹೋಗಿರ್ತೀರ, ಎಲ್ಲೋ ಯಾವುದೋ ಒಂದು ಮೂವಿಗೆ ಹೋಗಿರ್ತೀರ, ಹೋಗಿ ಬಂದ ತಕ್ಷಣ ಆ್ಯಸ್ ಅ ಒಂದು ಫ್ರೆಂಡಾಗಿ ಹೇಳೋ ರಿವ್ಯೂವೇ ಬೇರೆ, ಸೊ ನಾರ್ಮಲಾಗಿ ಹೇಳೋ ರಿವ್ಯೂ ಬೇರೆ. ಹಾಗಾಗಿ ಮೌತ್ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮಲ್ಲಿ ಒಳ್ಳೆ ಕಂಟೆಂಟ್ ಇರೋದ್ರಿಂದ, ಒಳ್ಳೆ ಸಬ್ಜೆಕ್ಟ್ ಇರೋದ್ರಿಂದ, ಮೇಕಿಂಗು ಮತ್ತು ನಮ್ಮ ಗುರುಮೂರ್ತಿ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಹಾಗೆ ದಯಾವರು. ಸೊ ಒಳ್ಳೆ ಕಂಟೆಂಟ್ ಇರೋದ್ರಿಂದ ಅವ್ರ ನಂಬಿಕೆ ಇದೆ, ಜನ 100% ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಮೂವಿನ ಗೆಲ್ಲಿಸ್ತಾರೆ ಅಂತ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಶೋ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ತಾಯಿಗಳಿಂದ, ತುಂಬ ಖುಷಿ ಆಗ್ತದೆ. ನಾನು ಹೇಳೋದಿಲ್ಲ, ಅದೊಂದು ಎಮೋಷ್ನಲ್ ತಾಯಿ ಮಗನ ಸೆನ್ಸ್ಮೆಂಟ್ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಆಗಿರೋದಿಲ್ಲ, ಸೊ ಅವ್ರಿಗೆ ಆ ಪ್ರೀತಿ ಸಿಕ್ಕಿದಾಗ ಅದನ್ನು ಹೇಗೆ ಕಾಪಾಡ್ತಾರೆ, ಅದು ವ್ಯಾಲ್ಯೂ ಏನನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಬಿಕಾಸ್ ನಮ್ಮ ಜೀವನದಲ್ಲಿ ಹಾಗೆ ಅಲ್ವಾ, ಏನು ಸಿಗದೆ ಇರೋದಿಲ್ಲ, ಅದಕ್ಕೆ ಜಾಸ್ತಿ ಬೆಲೆ. ಹಾಗಾಗಿ ಆ ಒಂದು ಆಸ್ಪೆಕ್ಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಮುಖೆಯನ್ನು ತೋರಿಸಿದೆ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ ಈ ಥರ ಇರುತ್ತಾ ಅಂತ. ಎಲ್ಲರೂ ಎಲ್ಲ ಮನಸ್ಸುವಾದ ಇರಲಿ. ನಮ್ಮ ಪ್ರವೀಣ್ ಸರ್ಗೆ ಮೊದಲನೇ ಪ್ರಾಜೆಕ್ಟ್ ಇದೆ, ಅವ್ರಿಗೆ ಈ ಪ್ರಾಜೆಕ್ಟ್ ಯಶಸ್ವಿಯಾಗಲಿ ಅಂತ ನಾನು ಅದೇ ಕೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಕಥೆ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಅಲ್ಲೇ ಇರಂತೇಳಿ लोग सब मेन तगो साथी साथी लोग मेन होगले आड़े बरಲ್ಲ
ಬಂದರೆ ಡೇಟ್ ಎಲ್ಲರೂ ಬಂದರೆ ಅಂತ ಹೇಳ್ತಾ ಇಲ್ಲ. ಇವತ್ತು ಈ ಸಿನಿಮಾ ಎಲ್ಲರೂ ಎಷ್ಟು ಸಿನಿಮಾ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ನಾವು ನಿಮ್ಮ ಫ್ಯಾಮಿಲಿ ಎಲ್ಲ ಒಂದ್ಸಲ ನೋಡಿ. ಇನ್ನೊಂದು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಬರೀ ಕನ್ನಡ ಸಿನಿಮಾ ಬಿಡಿಸಿ ಅಂತ ತಿಳ್ಕೊಳ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕನ್ನಡ ಸಿನಿಮಾನ ಬಿಡಿಸಿ ಇಂಥ ಸಿನಿಮಾಗಳು ಕಳಿಸಿರು ಸತಿ ಕಳಿಸು ಸಾಕು ಜಾಸ್ತಿ ಕೆಳಗೆ ಬರಲಿ ಸ್ವಲ್ಪ ಮಿಟ್ಲು ಬರಲಿ ಆಯ್ತಾ. ಕ್ಯಾಮ್ರಾ ಎಂತ ಹಿಂದೆ ಬನ್ನಿ. ಹಾಂ ಹಂಗೆ ಲೋಗ ಯಾಕೆ ಅಂಗಡಿ ಮಿಡ್ಲು ಬರಲಿ ಆಯ್ತು ಸ್ವಲ್ಪ. ಓಕೆ ಮೊಬೈಲ್ ಇಂಥವು ಸ್ವಲ್ಪ ಮೊಬೈಲ್ ಯಾರದು ಮುಂದೆ ಇಂಥವು ಸ್ವಲ್ಪ ಡೌನ್ ಮಾಡಿ ಸರಿ ಡೌನ್ ತಗೋ ಹಂಗೆ ಲೋಕ ಕ್ಯಾಮ್ರಾ ಮೊಬೈಲ್ ಯಾರು ಅಷ್ಟು ಮುಂತಾಂಡಿರೋದು ಅವನಲ್ಲಿ ಅವನು ಕೇಳ ಅಪ್ಪು ಬಾಯಿಗೆ ಇಡ್ತಾವನ ನಾನು ನಿರೂಪಿಸ್ಕೊಂಡಿರೋರು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ ತುಂಬ ಚೆನ್ನಾಗಿದೆ.